ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರಿಗೆ ಈ ಸಮಯ ವಿಶೇಷವಾದ ಪ್ರಾಬಲ್ಯವನ್ನು ಸಾಧಿಸುವಂತಹ ನಿರ್ಣಾಯಕವಾದ ಸಮಯಗಳು ಹತ್ತಿರಕ್ಕೆ ಬರ್ತಾ ಇದೆ. ಫೆಬ್ರವರಿ ತಿಂಗಳು 20ರಿಂದ 25ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬಹು ವಿಶೇಷವಾದ ಸಮಯ ಅಂತ ಹೇಳಬಹುದು. ಏಕೆಂದರೆ ಈಗಷ್ಟೇ ಸೂರ್ಯಗ್ರಹಣ ಅಮಾವಾಸ್ಯೆ ಮುಗಿದಿರೋದ್ರಿಂದ ಕೆಲವೊಂದಿಷ್ಟು ಗ್ರಹಗಳ ವಿಶೇಷವಾದ ಸಂಚಾರದಿಂದ ನಿಮ್ಮ ಕಷ್ಟಗಳು ಕೊನೆಗೊಳ್ಳುವಂಥ ಹಂತಕ್ಕೆ ಬಂದು ತಲುಪಿದೆ. ಈ ಸಮಯ ಗುರುಗಳ ಆರಾಧನೆ ಕೂಡ ಪ್ರಾರಂಭವಾಗಿರೋದ್ರಿಂದ ಫೆಬ್ರವರಿ ತಿಂಗಳು 2026 ಅತ್ಯಂತ ವಿಶೇಷವಾದ ಸಮಯ, ಬಹಳಷ್ಟು ಶಕ್ತಿಯನ್ನು ಹೊಂದಿರತಕ್ಕಂತಹ ದಿನವಾಗಿರೋದ್ರಿಂದ ಖಂಡಿತವಾಗಿ ಕುಂಭ ರಾಶಿಯವರೇ, ನೀವು ಇಲ್ಲಿಯವರೆಗೆ ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ನೋವು, ಪ್ರತಿಯೊಂದು ಅವಮಾನ ಇವೆಲ್ಲವೂ ಕೂಡ ಖಂಡಿತವಾಗಿ ವ್ಯರ್ಥವಾಗೋದಿಲ್ಲ. ನಿಮ್ಮ ಹೃದಯದಲ್ಲಿ ಎಷ್ಟು ಬಾರಿ ನೀವು ಅಳುತ್ತಾ ಕೊರಗುತ್ತಾ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆಯುತ್ತಾ ಬಂದಿದ್ದೀರಾ, ಅದಕ್ಕೆಲ್ಲ ಈಗ ಉತ್ತರ ಬರುತ್ತಿದೆ. ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯ ಪ್ರವೇಶವಾಗಲು ಸಿದ್ಧವಾಗಿದ್ದಾಳೆ. ಅವಳು ಸಾಮಾನ್ಯವಾದ ಸ್ತ್ರೀ ಅಲ್ಲ. ಅವಳು ನಿಮ್ಮ ನೋವಿಗೆ ಪ್ರತಿಯೊಂದು ಅಧ್ಯಾಯಕ್ಕೆ ಉತ್ತರವಾಗುವಂತಹ ವ್ಯಕ್ತಿ. ಇದು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುತ್ತಿರುವಂತಹ ವಿಶೇಷವಾದ ಒಬ್ಬ ವ್ಯಕ್ತಿಯ ಸಂಪೂರ್ಣವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಕತೆ. ಇದು ಜ್ಯೋತಿಷ ಶಾಸ್ತ್ರ ನಂಬೋದಕ್ಕಿಂತ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಆಗು ಹೋಗುಗಳ ವಿಶೇಷವಾದ ಗ್ರಹಗಳ ಪರಿಚಲನೆಯ ಸ್ಪಷ್ಟವಾದ ಉತ್ತರ ಕಂಡುಕೊಳ್ಳುವಂತಹ ಸಮಯ. ಈ ಸಮಯ ಖಂಡಿತವಾಗಿ ಕುಂಭ ರಾಶಿಯಾಧಿಪತಿ ಶನಿ ಎಂದರೆ ಪರೀಕ್ಷೆ, ಸಹನೆ, ನ್ಯಾಯ. ಆದ್ದರಿಂದ ನೀವು ಅನುಭವಿಸಿದಂತಹ ಕಷ್ಟಗಳು ದೇವರ ಶಿಕ್ಷೆ ಅಲ್ಲ, ಅದು ನಿಮ್ಮನ್ನು ಗಟ್ಟಿಗೊಳಿಸಲು ಮಾಡಿದಂತಹ ತರಬೇತಿ. ಈಗ ಆ ತರಬೇತಿಯ ಫಲವನ್ನು ಅನುಭವಿಸುವಂತಹ ಸಮಯ ಬಂದಿದೆ. ಆ ಫಲವೇ ಈ ಮಹಿಳೆಯ ಆಗಮನ. ಅವಳು ನಿಮ್ಮ ಜೀವನಕ್ಕೆ ಹೇಗೆ ಬರುತ್ತಾಳೆ? ಬಹುಶಃ ಒಂದು ಸಾಮಾನ್ಯ ಪರಿಚಯವಾಗಿ, ಒಂದು ಕೆಲಸದ ಸ್ಥಳದಲ್ಲಿ, ಕುಟುಂಬ ಸಮಾರಂಭದಲ್ಲಿ ಅಥವಾ ಸ್ನೇಹಿತರ ಮೂಲಕ ಮೊದಲ ಭೇಟಿಯಲ್ಲೇ ನೀವು ವಿಚಿತ್ರವಾದ ಶಾಂತಿಯನ್ನು ಅನುಭವಿಸ್ತೀರಾ. ಅವಳ ಮಾತುಗಳಲ್ಲಿ ಒಂದು ಸಾಂತ್ವನ ಇರುತ್ತದೆ. ನೀವು ಹೇಳದೆ ಉಳಿಸಿಕೊಂಡಂತಹ ನೋವನ್ನು ಅವಳು ಕೇಳದೆ ಅರ್ಥ ಮಾಡಿಕೊಳ್ಳುತ್ತಾಳೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರ ಜೀವನದಲ್ಲಿ ನಿಮ್ಮ ಹಣೆ ಬರಹ ಬದಲಾಗುವ ಸಮಯ ಎಂದು ಇದನ್ನು ಪರಿಗಣಿಸಬೇಕು. ಈ ಮಾತುಗಳನ್ನು ಶಾಂತವಾಗಿ ಮತ್ತು ವಿಶೇಷವಾದ ಭಕ್ತಿಯಿಂದ ಕೇಳ್ತಾ ಹೋಗಿ. ನಾವು ನಿಮಗೆ ಕೊನೆಯಲ್ಲೂ ಕೂಡ ಪರಿಹಾರವನ್ನು ತಿಳಿಸಿಕೊಡ್ತೇವೆ. ಆಗ ನಿಮ್ಮ ಮನಸ್ಸಿನಲ್ಲಿ ನೆಚ್ಚಿದ ದೇವರ ಒಂದು ವಿಶೇಷವಾದ ಮಂತ್ರವನ್ನು ಜಪಿಸೋದನ್ನು ಮರಿಬೇಡಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿದೆ ಎಂಬ ಸತ್ಯವನ್ನು ತಿಳಿದುಕೊಳ್ಳಿ. ಇದು ನಿಮ್ಮ ಕಷ್ಟಗಳ ಹಿಂದೆ ಅಡಗಿರುವಂತಹ ಪ್ರತಿಯೊಂದು ದೈವಿಕ ರಹಸ್ಯದ ಬಗ್ಗೆ ತಿಳಿಸುವಂತಹ ದೊಡ್ಡದಾದ ಘಟನೆಗಳ ತಿರುವಾಗಿರುತ್ತೆ. ಈ ರಾಶಿ ಚಕ್ರ ಚಿಹ್ನೆ ಬೇರೆಯವರ ರಾಶಿಗಿಂತ ಅತ್ಯಂತ ಮಾನಸಿಕವಾಗಿ ಒಂಟಿತನ ಮತ್ತು ಒತ್ತಡವನ್ನು ಅನುಭವಿಸಿದ್ದಾರೆ. ಅನ್ಯಾಯ ಮತ್ತು ದ್ರೋಹವನ್ನು ಎದುರಿಸಿದ್ದಾರೆ. ಜ್ಯೋತಿಷ್ಯವು ಏನನ್ನ ಹೇಳುತ್ತದೆಯೋ ನಮಗೆ ಅದನ್ನು ಖಂಡಿತವಾಗಿ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಒಮ್ಮೆ ತೆಗೆದುಕೊಂಡರೆ ನಿಮ್ಮ ಜೀವನ ಬಹಳಷ್ಟು ಒಳ್ಳೆಯದಾಗಿ ಪರಿವರ್ತನೆಯನ್ನು ಮಾಡಿಕೊಳ್ಳಬಹುದು. ಖಂಡಿತವಾಗಿ ಸಮಯ ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆ ಯಾರು ಕೆಟ್ಟದಾಗಿ ಮಾತನಾಡ್ತಾರೋ ಅದಾಗಿಯೂ ಕೂಡ ನೀವು ಮಾಡಿದಂತಹ ಸಹಾಯವನ್ನು ನೆನಪಿಸಿಕೊಳ್ಳದೆ ನೀವು ಹೇಳಿದಂತಹ ಒಂದೇ ಒಂದು ಪದವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತಹ ಜನರು ನಿಮ್ಮ ಸುತ್ತಲೂ ಇದ್ದಾರೆ. ಖಂಡಿತವಾಗಿ ಅಂತಹ ಜನರಿಂದ ನೀವು ಅಂತಹ ಶತ್ರುಗಳಿಂದ ಬೇಗ ಪಾರಾಗಬೇಕು. ಈ ಸಮಯದಲ್ಲಿ ಅದರಿಂದ ಒಬ್ಬ ಮಹಿಳೆ ನಿಮಗೆ ವಿಶೇಷವಾಗಿ ಮಾರ್ಗದರ್ಶಕರಾಗ್ತಾರೆ. ನಿಮ್ಮ ಮೇಲೆ ಶನಿ ಪ್ರಭಾವ ಸ್ವಲ್ಪ ಹೆಚ್ಚು ಗೋಚರಿಸುತ್ತದೆ. ಶನಿದೇವರು ಎಂದಿಗೂ ಕೂಡ ನೇರವಾಗಿ ಫಲಿತಾಂಶವನ್ನು ನೀಡೋದಿಲ್ಲ. ಅವನು ಮೊದಲು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾನೆ. ಒಬ್ಬ ವ್ಯಕ್ತಿಗೆ ಶಕ್ತಿ ಇದೆ ಎಂದು ಅವನಿಗೆ ತಿಳಿದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಒಂದೊಂದೇ ಹಂತವು ಬದಲಾವಣೆಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲದೆ ಈ ಸಮಯ ಗುರುಗ್ರಹದ ಆಶೀರ್ವಾದವನ್ನು ನೀವು ಪಡೆದುಕೊಳ್ತಾ ಹೋದರೆ ಖಂಡಿತವಾಗಿ ಶನಿದೇವನ ಅನುಗ್ರಹಕ್ಕೂ ಕೂಡ ಪಾತ್ರರಾಗಬಹುದು. ನಿಮ್ಮ ಜೀವನದ ತೊಂದರೆಗಳು ಕೊನೆಗೊಳ್ಳುವ ಮೊದಲು ದೇವರು ನೀಡುವಂತಹ ಒಳ್ಳೆಯ ಸಂಕೇತವಿದೆ. ನಿಮಗೆ ಅದ್ಭುತವಾದ ಚಿಹ್ನೆಗಳು, ದೀರ್ಘಕಾಲದ ಹೊರಗೆ ಇರುವಂತಹ ಅಡೆತಡೆಗಳು ನಿಮ್ಮ ಜೀವನದಿಂದ ಇದ್ದಕ್ಕಿದ್ದಂತೆ ತೆಗೆದುಹಾಕಲ್ಪಡುತ್ತದೆ. ಜೀವನ ಚಲಿಸಲು ಪ್ರಾರಂಭಿಸುತ್ತದೆ. ಅವಕಾಶವು ನಿಮಗೆ ಒಂದು ದೊಡ್ಡ ಮಾರ್ಗವನ್ನು ತೋರಿಸುತ್ತದೆ. ಇದು ದೇವರ ಆಶೀರ್ವಾದವೂ ಆಗಿದೆ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಇನ್ನೊಂದು ಸಂಕೇತವೆಂದರೆ ನೀವು ಕೇಳದೇ ಇರುವಂತಹ ಸ್ಥಳಗಳಿಂದ ಕೂಡ ಸಹಾಯ ಬರುವಂಥದ್ದು. ನೀವು ಯಾರನ್ನ ಕೇಳೋದಿಲ್ಲ, ಆದರೂ ಕೂಡ ಈ ಸಂದರ್ಭದಲ್ಲಿ ಯಾರಾದರೂ ಮುಂದೆ ಬಂದು ನಿಮಗೆ ಸಹಾಯ ಮಾಡುತ್ತೇವೆ ಎಂದು ಹೇಳ್ತಾರೆ ಮತ್ತು ಅದು ಹಣದ ರೂಪದಲ್ಲಿ ಅಥವಾ ಪದಗಳ ರೂಪದಲ್ಲಿ ಮಾಡುತ್ತಾರೆ. ನೀವು ಈ ರೀತಿಯ ಕೆಲವು ಚಿಹ್ನೆಗಳನ್ನು ನೋಡಿದರೆ ಖಂಡಿತವಾಗಿ ದೇವರ ಅನುಗ್ರಹವನ್ನು ಪಡೆದಿದ್ದೀರಾ ಮತ್ತು ಕಷ್ಟಗಳ ಅಂತ್ಯವು ಹತ್ತಿರದಲ್ಲಿ ಮತ್ತು ನಾವು ಅದನ್ನು ಸೃಜನಾತ್ಮಕವಾಗಿ ಹೇಳಬಹುದು. ಒಟ್ಟಾರೆಯಾಗಿ ದೇವರ ಆಶೀರ್ವಾದ, ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹದಿಂದ ನಿಮ್ಮ ಜವಾಬ್ದಾರಿಗಳು ಅದ್ಭುತವಾಗ್ತಾ ಹೋಗುತ್ತೆ. ಇನ್ನು 4-5 ದಿನಗಳಲ್ಲಿ ಕಾಲ ಒಟ್ಟಿಗೆ ಬರುತ್ತಿದೆ. ನಿಮಗೆ ಸಂಪೂರ್ಣವಾಗಿ ಒಬ್ಬ ಮಹಿಳೆಯ ಆಶೀರ್ವಾದ, ಒಂದು ಮಾರ್ಗದರ್ಶನ ಖಂಡಿತವಾಗಿ ಸಿಗ್ತಾ ಹೋಗುತ್ತೆ. ಈ ಸಮಯವನ್ನು ಸಂಪೂರ್ಣವಾಗಿ ನೀವು ಬಹಳ ಜಾಗರೂಕತೆಯಿಂದ ಎಲ್ಲ ರೀತಿಯ ಕಷ್ಟ, ಕೋಪ ಮತ್ತು ದುರಹಂಕಾರದಿಂದ ದೂರ ಹೋಗಿ ಶಾಂತ ರೀತಿಯಲ್ಲಿ ಪಡೆದುಕೊಂಡರೆ, ಅವಕಾಶವನ್ನು ಬಳಸಿಕೊಂಡರೆ ಖಂಡಿತವಾಗಿ ನಿಮ್ಮ ಮನಸ್ಥಿತಿ
ಮತ್ತು ಪರಿಶ್ರಮಕ್ಕೆ ತಕ್ಕಂಥ ವಿಶೇಷವಾದ ಹಂತವನ್ನು ತಲುಪುತ್ತೀರಾ. ಈ ಸಂದರ್ಭ ನೀವು ಎದುರಿಸುತ್ತಿರುವಂತಹ ಪ್ರತಿಯೊಂದು ಆರ್ಥಿಕತೆಯ ಸಮಸ್ಯೆ, ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ನೀವು ಎಷ್ಟು ಬಾರಿ ಜನರಿಂದ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲ್ಪಟ್ಟಿದ್ದೀರಾ. ನಿಮ್ಮ ನಿಷ್ಠೆ ದೌರ್ಬಲ್ಯತೆ ಎಂದು ಭಾವಿಸಿದ್ದಾರೆ. ನಿಮ್ಮ ಮೌನವನ್ನು ಅಹಂಕಾರ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಈ ಮಹಿಳೆ ಮಾತ್ರ ನಿಮ್ಮ ಮೌನದ ಹಿಂದೆ ಇರುವಂತಹ ಸತ್ಯವನ್ನು ಗುರುತಿಸುತ್ತಾಳೆ. ಅವಳು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಜೀವಂತಗೊಳಿಸುತ್ತಾಳೆ. ಒಟ್ಟಾರೆಯಾಗಿ ಅವಳು ನಿಮ್ಮ ಜೀವನದಲ್ಲಿ ಕೇವಲ ಪ್ರೀತಿಯಲ್ಲ, ಮಾರ್ಗದರ್ಶಕಿ. ನೀವು ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂಬ ಗೊಂದಲದಲ್ಲಿದ್ದಾಗ ಅವಳು ಬೆಳಕಿನಂತೆ ದಾರಿ ತೋರಿಸುತ್ತಾಳೆ. ಅವಳು ಒಂದೇ ಒಂದು ಮಾತು ನಿಮ್ಮ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡುತ್ತದೆ. ನೀವು ಹಿಂದೆ ಬಿದ್ದಿದಂತಹ ಕನಸುಗಳನ್ನು ಮತ್ತೆ ಎತ್ತಿಕೊಳ್ಳಲು ಪ್ರೇರೇಪಣೆ ನೀಡ್ತಾರೆ. ಒಟ್ಟಾರೆಯಾಗಿ ಸಂದರ್ಭ ನಿಮ್ಮ ಜೀವನದಲ್ಲಿ ಅಧಿಕ ಮಟ್ಟದ ಲಾಭ ಮತ್ತು ಸಂಪತ್ತನ್ನು ಬರಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಖಂಡಿತವಾಗಿ ಕುಂಭರಾಶಿಯವರಿಗೆ ಫೆಬ್ರವರಿ 20ರಿಂದ 25ನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ವ್ಯಕ್ತಿಗಳ ಮೂಲಕ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆ ಇದೇ ರೀತಿ ಇರುತ್ತದೆ. ಈ ಕ್ಷಣದಲ್ಲಿ ನೀವು ಖಂಡಿತವಾಗಿ ಎದುರಿಸುತ್ತಿರುವಂತಹ ಪ್ರತಿಯೊಂದು ಸಮಸ್ಯೆಗಳು, ತೊಂದರೆಗಳು ದೈವ ಸಂಕೇತದ ವಿಧಿವಿಧಾನದ ಮೂಲಕ ದೂರವಾಗ್ತಾ ಹೋಗುತ್ತೆ. ಈ ಸಮಯ ನಿಮ್ಮ ಜಾಗದಲ್ಲಿ ಯಾವುದೇ ರೀತಿಯ ಆತಂಕವಿಲ್ಲದೆ ನೆಮ್ಮದಿಯಿಂದ ಒಂದು ಶಾಂತವಾಗಿರುವಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ತೀರಾ. ನಿಮ್ಮ ಜೀವನದ ದಿಕ್ಕು ಒಂದೊಂದೇ ಹಂತವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ. ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತಹ ಆಳವಾದ ಸತ್ಯಗಳು ನಿಮ್ಮ ಕಣ್ಣಿಗೆ ಬರೋದಕ್ಕೋಸ್ಕರ ದೇವರು ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷವಾದ ಮಹಿಳೆಯನ್ನು ಕಳಿಸುತ್ತಿದ್ದಾರೆ. ಈ ಸಮಯವನ್ನು ಸಂಪೂರ್ಣವಾಗಿ ನೀವು ದೇವರ ಪ್ರೇರೇಪಣೆಯನ್ನು ಅನುಸರಿಸುವ ಮೂಲಕ ಪ್ರತಿಯೊಂದು ಕಷ್ಟಗಳು, ನಿಷ್ಠೂರಗಳಿಂದ ಹೊರಗೆ ಬರ್ತೀರಾ. ಖಂಡಿತವಾಗಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಮತ್ತು ಅನುಗ್ರಹದ ಮೂಲಕ ನಿಮ್ಮ ಜೀವನಕ್ಕೆ ಒಬ್ಬ ವಿಶೇಷವಾದ ಮಹಿಳೆ ಕಾಲಿಡುತ್ತಿದ್ದಾಳೆ. ಕೇವಲ ಅವರ ಮಾತುಗಳು ಇಲ್ಲಿ ನಿಮಗೆ ಎಲ್ಲ ರೀತಿಯ ಎದುರಿಸಿದಂತಹ ಕಷ್ಟಗಳಿಗೆ ಸ್ಪಷ್ಟವಾದ ಉತ್ತರವನ್ನು ನೀಡುತ್ತದೆ. ಈಗ ಬಹಳ ಮುಖ್ಯವಾದ ವಿಷಯವೆಂದರೆ ಖಂಡಿತವಾಗಿ ಈ ಮಹಿಳೆ ಬಂದ ನಂತರ ಪ್ರಾರಂಭವಾಗುವಂತಹ ನಿಮ್ಮ ಜೀವನದ ಹಾದಿ ವಿಶೇಷತೆಯಿಂದ ಕೂಡಿರುತ್ತದೆ. ನಿಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಪ್ರತಿಯೊಂದು ಕಷ್ಟ, ಕಣ್ಣೀರಿಗೂ ಕೂಡ ಆ ವ್ಯಕ್ತಿ ನಿಮ್ಮ ಅದೃಷ್ಟವನ್ನು ನಿಧಾನವಾಗಿ ಬದಲಾಯಿಸಿ ಬಂದಿರುವಂತಹ ವಿಶೇಷವಾದ ಶಕ್ತಿಯ ಒಂದು ಪ್ರತಿರೂಪವಾಗಿರ್ತಾರೆ. ನಿಮ್ಮ ಜೀವನದಲ್ಲಿ ಅವರ ಪಾತ್ರವೇನು, ಅದು ನಿಮಗೆ ಯಾವುದೇ ರೀತಿಯ ಮರ್ಮವನ್ನು ಅಥವಾ ಉಳಿದ ಕರ್ಮಕ್ಕೆ ಬಂದ ಪರೀಕ್ಷೆ ಅಥವಾ ಈ ಪ್ರಶ್ನೆಗಳಿಗೆ ಉತ್ತರ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಆಳವಾದ ಧ್ಯಾನ ಮತ್ತು ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಸ್ಪಷ್ಟವಾಗಿ ಇದನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಿಮ್ಮ ಜೀವನದ ದಿಕ್ಕು ಖಂಡಿತವಾಗಿ ಬದಲಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಕುಂಭ ರಾಶಿಯವರ ಜೀವನ ಅದ್ಭುತವಾಗಿರುವಂತಹ ವಿಶೇಷವಾದ ತಿರುವನ್ನು ಪಡೆದುಕೊಳ್ಳುವಂತಹ ಸಂದರ್ಭ. ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಅವಕಾಶವನ್ನು ತಾವೇ ತೆಗೆದುಕೊಳ್ಳಬೇಕು. ಮತ್ತು ಪ್ರತಿಯೊಂದು ಪ್ರಮುಖ ವಿಷಯವೆಂದರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳು ಆಕಸ್ಮಿಕವಾದವಲ್ಲ, ಅವು ಕೂಡ ಸಂಕೇತಗಳೇ ಆಗಿರುತ್ತದೆ. ದೇವರು ನಿಮಗೆ ಸ್ಪಷ್ಟವಾದ ಸಂಕೇತವನ್ನು ಕನಸಿನ ಮೂಲಕ ಅಥವಾ ಕೆಲವೊಂದಿಷ್ಟು ಚಿಹ್ನೆಗಳ ಮೂಲಕ ಕಳಿಸ್ತಾ ಇದ್ದಾರೆ. ಕುಂಭ ರಾಶಿಯವರ ಜೀವನವನ್ನು ಬದಲಾಯಿಸುವಂತಹ 100ಕ್ಕೆ 100ರಷ್ಟು ಖಂಡಿತವಾಗಿ ಆ ಮಹಿಳೆಯ ಪಾತ್ರ ಅತ್ಯುತ್ತಮವಾಗಿ ನಿರ್ಮಾಣವಾಗುತ್ತದೆ. ಈಗ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ನೀವು ಕೇಳಿಕೊಳ್ಳಬೇಕಾದಂತಹ ಪ್ರಶ್ನೆ, ನನ್ನ ಜೀವನದಲ್ಲಿ ನಾನು ಯಾವ ರೀತಿ ಉತ್ತಮವಾಗಿ ಬದಲಾವಣೆಯನ್ನು ಹೊಂದುತ್ತೇನೆ, ಆ ಮಹಿಳೆಯಿಂದ ನನಗೆ ಸಿಗುವಂತಹ ಪ್ರತಿಯೊಂದು ಮಾರ್ಗದರ್ಶನವನ್ನು ಹೇಗೆ ಬಳಸಿಕೊಳ್ಳಬೇಕು. ಖಂಡಿತವಾಗಿ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಅತ್ಯಂತ ನಿರ್ಣಾಯಕ ಸತ್ಯಗಳು ಈಗಷ್ಟೇ ಪ್ರಾರಂಭವಾಗುತ್ತಿದೆ. ಕುಂಭ ರಾಶಿಯವರ ಮೇಲೆ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂತಹ ಗ್ರಹಗಳ ಶಕ್ತಿಯ ಆಳವಾದ ವಿಶ್ಲೇಷಣೆ. ಖಂಡಿತವಾಗಿ ಕುಂಭ ರಾಶಿಯ ವ್ಯಕ್ತಿಗಳು ಸಾಮಾನ್ಯ ರಾಶಿಯವರಲ್ಲ, ಇದು ಆಲೋಚನೆಗಳ ರಾಶಿ. ಆದ್ದರಿಂದ ಭವಿಷ್ಯದಲ್ಲಿ ಮೊದಲೇ ಊಹಿಸಿರುವಂತಹ ರಾಶಿ. ಅದಕ್ಕಾಗಿ ಈ ರಾಶಿಯವರಿಗೆ ಒಂದು ವಿಶೇಷವಾದ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಮುಗಿದ ನಂತರ ಈ 4-5 ದಿನಗಳ ಒಂದು ವಿಶೇಷವಾದ ಸಮಯ ಅದ್ಭುತವಾಗಿ ಮನವರಿಕೆ ಮಾಡಿಕೊಡುತ್ತದೆ. ಆಧ್ಯಾತ್ಮಿಕವಾಗಿ ನೀವು ಯಾವ ರೀತಿ ಶಕ್ತಿಯನ್ನು ಪಡೆದುಕೊಳ್ಬೇಕು ಮತ್ತು ನಿಮ್ಮ ಜೀವನಕ್ಕೆ ಬರುವಂತಹ ಒಬ್ಬ ಮಹಿಳೆಯ ಮೂಲಕ ನಿಮ್ಮ ಜೀವನದ ಸ್ಪಷ್ಟ ದಾರಿ ಮತ್ತು ಸ್ಪಷ್ಟ ಗುರಿಯನ್ನು ಯಾವ ರೀತಿ ತಿಳಿದುಕೊಳ್ಬೇಕು ಅಂತ. ಒಟ್ಟಾರೆಯಾಗಿ ಕುಂಭ ರಾಶಿಯವರ ಜೀವನದಲ್ಲಿ ಹೆಚ್ಚಾಗಿ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಪ್ರಸ್ತುತವಾಗಿ ಕುಂಭ ರಾಶಿಯವರ ಮೇಲೆ ಕಾರ್ಯನಿರ್ವಹಿಸುತ್ತಿರುವಂತಹ ಗ್ರಹದ ಶಕ್ತಿಗಳು ಬಹಳ ತೀವ್ರವಾಗಿರುತ್ತದೆ. ಕಳೆದ ಕೆಲವು ವರ್ಷಗಳಿಂದ ನೀವು ಗಮನಿಸಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ವಿಳಂಬ, ಅಡೆತಡೆಗಳು ಮತ್ತು ಅವಮಾನಗಳು ಜಾಸ್ತಿ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಅದಕ್ಕೆಲ್ಲ ಹೊಣೆ ಯಾರು ಅಂತ ನಿಮಗೆ ತಿಳಿದುಕೊಳ್ಳೋಕೆ ಕಾರಣವಾಗುತ್ತೆ. ನಿಮ್ಮ ಶತ್ರುಗಳು ಯಾರು ಎನ್ನುವಂತಹ ನೇರವಾದ ಸ್ಪಷ್ಟವಾದ ಉತ್ತರ ಸಿಗ್ತಾ ಹೋಗುತ್ತೆ. ಹೆಚ್ಚು ನಂಬಿದವರಿಂದ ನೀವು ಮೋಸ ಹೋಗಿದ್ದೀರಾ. ಅದರಿಂದ ನಂಬಿಕೆ ಕುಸಿಯುತ್ತಾ ಹೋದಷ್ಟು ನೀವು ಖಿನ್ನತೆಗೆ ಒಳಗಾಗಿದ್ದೀರಾ ಮತ್ತು ನಿಮ್ಮ ಬಲವನ್ನು ಕಳೆದುಕೊಂಡಿದ್ದೀರಾ. ಈ ಸಮಯ, ಈ ದಿನಗಳಿಂದ ಕುಂಭ ರಾಶಿಯವರಿಗೆ
ಮೌನ ಹೆಚ್ಚಾಗಿ ಅರ್ಥವಾಗುತ್ತದೆ, ಮಾತುಗಳು ಕಡಿಮೆ ಆಗ್ತಾ ಹೋಗುತ್ತದೆ, ಆದರೆ ಆಲೋಚನೆಗಳು ಬಹಳ ಆಳವಾಗಿರುತ್ತದೆ. ಇದು ಆತ್ಮಜ್ಞಾನವನ್ನು ಪಡೆಯುವಂತಹ ದಿನವಾಗಿರುತ್ತದೆ. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ತಕ್ಷಣವೇ ಫಲಿತಾಂಶ ನೀಡದೇ ಇದ್ದರೂ ಕೂಡ ಭವಿಷ್ಯದಲ್ಲಿ ನಿಮಗೆ ಶಾಂತಿಯನ್ನು ನೀಡುತ್ತದೆ. ಒಟ್ಟಾರೆಯಾಗಿ ಫೆಬ್ರವರಿ 20ರಿಂದ 25ನೇ ತಾರೀಕಿನವರೆಗೂ ಕೂಡ ಒಂದೊಂದೇ ಸತ್ಯವನ್ನು, ಒಳನೋಟವನ್ನು ಅರ್ಥ ಮಾಡಿಕೊಳ್ಳುವಂಥ ನಿಮ್ಮ ಬಂಧುಗಳನ್ನು, ನಿಮ್ಮ ಜೀವನದ ಮುಖ್ಯ ಜನಗಳನ್ನು ಈ ಸಮಯದಲ್ಲಿ ಅರ್ಥೈಸುವಂತಹ ವಿಶೇಷವಾದ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಬ್ಬ ಮಹಿಳೆಯ ಪ್ರವೇಶ ನಿಜಕ್ಕೂ ಕೂಡ ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತದೆ. ಈ ಸಮಯದಲ್ಲಿ ಸಂಭವಿಸುವಂತಹ ಪ್ರತಿಯೊಂದು ಘಟನೆಯೂ ಕೂಡ ಕಾಕತಾಳೀಯವಲ್ಲ. ಇದು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ದಿನವಾಗಿರುತ್ತದೆ. ಫೆಬ್ರವರಿ 20ರಿಂದ 25ನೇ ತಾರೀಕಿನವರೆಗೂ ಕೂಡ ಕುಂಭ ರಾಶಿಯವರ ಜೀವನದಲ್ಲಿ ಮಾತಿಗೆ ಬಹಳ ಮೌಲ್ಯಯುತವಾದ ದಿನವಾಗಿರುತ್ತದೆ. ನೀವು ಯಾವ ರೀತಿ ಕನಸುಗಳನ್ನು ಕಾಣ್ತೀರೋ ಆ ಕನಸಿನ ಜೀವನಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುವಂತಹ ಶಕ್ತಿ ಒಬ್ಬ ಮಹಿಳೆಗೆ ಇರುತ್ತದೆ. ಅವರ ಒಂದೇ ಒಂದು ಮಾತು, ಒಂದೇ ಒಂದು ಪದ ಇಡೀ ನಿಮ್ಮ ಜೀವನದ ಅಸ್ತಿತ್ವವನ್ನೇ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಖಂಡಿತವಾಗಿ ನೀವು ನಿಮ್ಮೊಂದಿಗೆ ಮಾತನಾಡೋದನ್ನು ಕಲ್ತ್ಕೊಳ್ಬೇಕು. ನಿಮ್ಮ ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ಇದರ ಮೂಲಕ ಇದರ ಅರ್ಥವು ಬಹಳ ಆಳವಾಗಿರುತ್ತದೆ. ಇದು ಖಂಡಿತವಾಗಿ ಒಬ್ಬ ಮಹಿಳೆಗೆ ಸಂಬಂಧಿಸಿದಂತಹ ವ್ಯಕ್ತಿಯು ನೇರವಾಗಿ ಅಥವಾ ಪರೋಕ್ಷವಾಗಿ ನಿಮ್ಮ ಜೀವನಕ್ಕೆ ಮತ್ತೆ ಪ್ರವೇಶ ಮಾಡುತ್ತಾರೆ. ಆ ವ್ಯಕ್ತಿ ಹೇಳುವಂತಹ ಒಂದೇ ಒಂದು ಮಾತು ನಿಮ್ಮ ಆಲೋಚನೆಯನ್ನು ದೊಡ್ಡದಾಗಿ ಒಂದು ವಿಶೇಷವಾದ ಕನಸಿನ ಲೋಕಕ್ಕೆ ಕೊಂಡೊಯ್ಯುವಂತಹ ನಿರ್ಧಾರವನ್ನು ಮತ್ತೊಮ್ಮೆ ನಿಮಗೆ ಕಲ್ಪಿಸಿಕೊಡುತ್ತದೆ. ಕುಂಭ ರಾಶಿಯವರು ಒಂದು ವಿಷಯವನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು. ಈ ಕೆಲವು ವಿಷಯಗಳನ್ನು ತಡವಾಗಿ ನಡೆದರೂ ಕೂಡ ಅವು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯುತ್ತದೆ. ಫೆಬ್ರವರಿ 20ರಿಂದ 25ನೇ ತಾರೀಕಿನವರೆಗೂ ನೀವು ಭಯಪಟ್ಟ ವಿಷಯ ಅಥವಾ ತಪ್ಪಿಸಿಕೊಂಡ ವಿಷಯ ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ. ಆದರೆ ಈ ಬಾರಿ ನೀವು ಓಡಿ ಹೋಗೋದಿಲ್ಲ, ಎಲ್ಲವನ್ನ ಕೂಡ ಎದುರಿಸ್ತೀರಾ. ಇದು ನಿಮ್ಮೊಳಗಿನ ಧೈರ್ಯ ಮತ್ತು ಹೊರಬರುವಂತಹ ದಿನದ ಶಕ್ತಿಯ ಪ್ರತಿರೂಪವಾಗಿರುತ್ತೆ. ಫೆಬ್ರವರಿ ತಿಂಗಳು ಬರುವಂತಹ ತಿರುವು ಅದೃಷ್ಟ ಮತ್ತು ಹೊಸ ಹಂತಕ್ಕೆ ಕೊಂಡೊಯ್ಯುತ್ತದೆ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ, ಆಶೀರ್ವಾದ ಕುಂಭ ರಾಶಿಯವರ ಜೀವನದಲ್ಲಿ ಒಂದು ತಿರುವನ್ನು ತಂದುಕೊಡುತ್ತೆ. ಈ ದಿನದ ನಂತರ ನೀವು ಹಿಂದಿನಂತೆ ಹೆದರೋದಿಲ್ಲ ಮತ್ತು ಭಯ ಪಡೋದಿಲ್ಲ, ಎಲ್ಲಿಗೂ ಕೂಡ ಓಡಿ ಹೋಗೋದಿಲ್ಲ. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸುತ್ತದೆ. ಇದು ಒಂದು ದೊಡ್ಡ ನಿರ್ಧಾರವಾಗಿರಬಹುದು. ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಘಟನೆಗಳು ನಡೀತಾ ಹೋಗುತ್ತೆ. ಬಹಳ ಚಿಕ್ಕ ನಿರ್ಧಾರ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡದಾದ ವಿಶೇಷವಾದ ಪರಿಣಾಮವನ್ನು ದೀರ್ಘಕಾಲದವರೆಗೂ ತರುತ್ತದೆ. ಫೆಬ್ರವರಿ 20ರಿಂದ 25ನೇ ತಾರೀಕಿನವರೆಗೂ ಕೂಡ ನೀವು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ತೀರಾ. ಇನ್ನು ನಿಮ್ಮ ಜೀವನವನ್ನು ಬೇರೆಯವರ ಕೈಯಲ್ಲಿ ಇಡಬಾರದು. ಖಂಡಿತವಾಗಿ ನಿಮ್ಮ ಸಂತೋಷ, ನಿಮ್ಮ ಜೀವನದ ನೋವು, ಅವಮಾನಗಳು, ನಿಮ್ಮ ಶಾಂತಿ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇರಬೇಕು. ಈ ದಿನದ ನಂತರ ನೀವು ಕುಂಭ ರಾಶಿಯವರಿಗೆ ಆತ್ಮಗೌರವ ಮತ್ತು ಮಾತಿನ ಮೌಲ್ಯ ಹೆಚ್ಚಾಗುತ್ತದೆ. ಅನಗತ್ಯ ಸಂಬಂಧಗಳು ಕಳೆದು ಹೋಗುತ್ತದೆ. ಆ ವ್ಯಕ್ತಿಯ ಮೂಲಕ ನಿಮಗೆ ಅತ್ಯುತ್ತಮ ಮಾರ್ಗಗಳು ತೆರೆದುಕೊಳ್ಳುತ್ತದೆ. ಈ ದಿನದಿಂದ ಪ್ರಾರಂಭವಾಗುವ ಬದಲಾವಣೆ ತಕ್ಷಣವೇ ಕಾಣಿಸದಿದ್ದರೂ ಕೂಡ ಕೆಲವು ತಿಂಗಳುಗಳಲ್ಲಿ ನೀವು ಹಿಂತಿರುಗಿ ನೋಡಿದಾಗ ಬಹಳಷ್ಟು ಹೆಜ್ಜೆ ಮುಂದಕ್ಕೆ ಕೊಂಡೊಯ್ದಿರುತ್ತದೆ. ನಿರ್ಧಾರ ಎಷ್ಟು ಸರಿ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗ್ತಾ ಹೋಗುತ್ತೆ. ಈ ದೊಡ್ಡ ಅದೃಷ್ಟಗಳು ಕುಂಭ ರಾಶಿಯವರ ಜೀವನದಲ್ಲಿ ಆಳವಾದ ಫಲಿತಾಂಶ. ಈಗ ನಾವು ಮಾತನಾಡಬೇಕಾದ ಮುಖ್ಯ ವಿಷಯವೆಂದರೆ ಕುಂಭ ರಾಶಿಯವರಿಗೆ ಬರುವಂತಹ ದೊಡ್ಡ ದೊಡ್ಡ ಅದೃಷ್ಟಗಳು, ಅವಕಾಶಗಳು. ಇದು ಸಾಮಾನ್ಯ ಪದಗಳಲ್ಲ. ಇವು ಬಹಳ ಕಾಲದ ನಂತರ ನಿಮ್ಮ ಫಲಿತಾಂಶವನ್ನು ತಂದುಕೊಡುವಂತಹ, ಅದೃಷ್ಟವನ್ನು ಒಳೆಯುವಂತೆ ಮಾಡುವಂತಹ, ಆರ್ಥಿಕ ಸ್ಥಿರತೆಯನ್ನು ಉಜ್ವಲಗೊಳಿಸುವಂತಹ ಸಮಯ. ನೀವು ಹಣಕ್ಕಾಗಿ ಹೆಚ್ಚು ಯೋಚಿಸುತ್ತೀರಾ, ಎಷ್ಟು ಒತ್ತಡಕ್ಕೆ ಒಳಗಾಗಿದ್ದೀರಾ ಮತ್ತು ಎಷ್ಟು ಕಷ್ಟವನ್ನು ಪಟ್ಟಿದ್ದೀರಾ. ಈಗ ಎಲ್ಲದಕ್ಕೂ ಕೂಡ ಒಂದು ವಿಶೇಷವಾದ ಸಂಪತ್ತಿನ ಮೂಲಕ ಉತ್ತರ ಸಿಗ್ತಾ ಹೋಗುತ್ತೆ. ಖಂಡಿತವಾಗಿ ಆ ಮಹಿಳೆ ನಿಮಗೆ ಶಕ್ತಿ ಮತ್ತು ಸಾಮರ್ಥ್ಯ, ಜೀವನದ ಆರ್ಥಿಕ ಸ್ಥಿತಿಯನ್ನು, ಪ್ರೇಮ ಜೀವನವನ್ನು ಮತ್ತು ಎಲ್ಲ ರೀತಿಯ ಸ್ಪಷ್ಟತೆಯನ್ನು ಕೊಟ್ಟು ನಿಮ್ಮ ಜೀವನವನ್ನು ಉಜ್ವಲಗೊಳಿಸಿ ರಾಯರ ಅನುಗ್ರಹ ಮತ್ತು ಸಂಕಲ್ಪದೊಂದಿಗೆ ನಿಮ್ಮ ಬಾಳು ಬಂಗಾರವಾಗಿ ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಜೊತೆಯಾಗಿ ನಿಲ್ತಾರೆ. ಖಂಡಿತವಾಗಿ ಸಮಯದಲ್ಲಿ ನೀವು ಮಾಡಬೇಕಾದ ಪರಿಹಾರ ಅಂದರೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಬೇಕು. ಓಂ ಗುರು ರಾಘವೇಂದ್ರಾಯ ನಮಃ ಮಂತ್ರವನ್ನು ಜಪಿಸಬೇಕು. ಖಂಡಿತವಾಗಿ ತೊಗರಿ ಬೇಳೆ, ಕಡಲೆ ಬೇಳೆಗಳನ್ನು ದಾನ ಮಾಡೋದ್ರಿಂದ ಫಲಿತಾಂಶಗಳು ಬೇಗ ಬರುತ್ತದೆ. ಹಾಗೆ ಗಾಯತ್ರಿ ಮಂತ್ರವನ್ನು ಜಪಿಸೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ನಿಮ್ಮ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ, ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಎಲ್ಲವನ್ನ ಪರಿಹಾರ ಮಾಡಿಕೊಳ್ಳುವಂತಹ ಸಮಯ ಇದಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿನ ಅಡೆತಡೆಗಳು ನಿಧಾನವಾಗಿ ನಿವಾರಿಸುತ್ತದೆ. ನಿಮ್ಮ ಮಾರ್ಗವನ್ನು ಸುಲಭಗೊಳಿಸುತ್ತದೆ. ನೀವು ಮಾಡಿದಂತಹ ಪ್ರತಿಯೊಂದು ಶ್ರಮ ಯಾವಾಗಲೂ ಕೂಡ ವ್ಯರ್ಥವಾಗೋದಿಲ್ಲ. ಹಾಗೆ ಪ್ರತಿಯೊಂದು ಗುರುವಾರ ನಿಮಗೆ ಅದ್ಭುತವಾಗಿರುವಂತಹ
ಶಕ್ತಿಯನ್ನು ತಂದುಕೊಡುವಂತಹ ಸಮಯ. ಏಕೆಂದರೆ ಗುರು ರಾಘವೇಂದ್ರರ ಆರಾಧನೆ ಪ್ರಾರಂಭವಾಗಿರೋದ್ರಿಂದ ಖಂಡಿತವಾಗಿ ನೀವು ಪೂಜೆ ಪುನಸ್ಕಾರಗಳು ಮತ್ತು ಹೋಮ ಹವನಗಳು ಧ್ಯಾನಗಳನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಆರ್ಥಿಕ ಸ್ಥಿತಿ ತೊಂದರೆಗಳು ದೂರವಾಗುತ್ತೆ. ಈ ಸಮಯವನ್ನು ಅದ್ಭುತವಾಗಿ ಸದ್ಬಳಕೆ ಮಾಡಿಕೊಳ್ಳಿ ಮತ್ತು ನಿಮ್ಮ ಜೀವನಕ್ಕೆ ಬರುವಂತಹ ವ್ಯಕ್ತಿಗಳನ್ನು ಕೃತಜ್ಞತೆ ಭಾವದಿಂದ ನೋಡಿ. ಇದರಿಂದಾಗಿ ಇದು ಕಾಕತಾಳೀಯವಾದ ಭವಿಷ್ಯವಲ್ಲ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಬಂದಿರುತ್ತದೆ ಮತ್ತು ಆ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕೆಂಬ ಭಾವನೆ ಕೂಡ ಮೂಡಿರುತ್ತದೆ. ನೀವು ಇಲ್ಲಿಯವರೆಗೆ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರೋ, ಸಹಿಸಿಕೊಂಡಿದ್ದೀರೋ, ಅದಕ್ಕೆಲ್ಲ ಎಷ್ಟು ಮೌನವಾಗಿ ನೋವು ಅನುಭವಿಸಿದ್ದೀರೋ, ಸಂಪೂರ್ಣವಾದ ಉತ್ತರವನ್ನು ಕನಸಿನ ಮೂಲಕ ಅರ್ಥ ಮಾಡಿಕೊಳ್ಳುವಂಥ ವಿಶೇಷವಾದ ಶಕ್ತಿಯನ್ನು ಹೊಂದುತ್ತೀರಾ. ಜೀವನದಲ್ಲಿ ಈ ಸಮಯ ಬದಲಾವಣೆ ಪ್ರಾರಂಭವಾಗಿದೆ. ಇದು ನಿಧಾನವಾದರೂ ಕೂಡ ಬಲವಾಗಿರುತ್ತದೆ. ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾಗುತ್ತದೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.